ಇನ್ನು ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸರಿಗೆ ಈ ಪ್ರಕರಣ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಕೋಟೆಕಾರು ಲಾದಂತ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಆದರೆ ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸರಿಗೆ ಒಂದಷ್ಟು ಗೊಂದಲ ಉಂಟಾಗ್ತಿದೆ. ಮುಂಬೈ ಗೋಲ್ಡ್ ಬ್ಲ್ಯಾಕ್ ಮಾರ್ಕೆಟ್ನ ಚಿತ್ತ, ಮುಂಬೈ ಮಾರ್ಕೆಟ್ನಲ್ಲಿ ಮಂಗಳೂರು ಖಾಕಿ ಶೋಧ, ದೇಶದ ಬ್ಲ್ಯಾಕ್ ಗೋಲ್ಡ್ ಮಾರ್ಕೆಟ್ಗಳ ಮೇಲೆ ಈಗ ಕಣ್ಣಿಟ್ಟಿದ್ದಾರೆ. ಕೇರಳ, ತಮಿಳುನಾಡು ಮತ್ತು ಮುಂಬೈ ಬ್ಲ್ಯಾಕ್ ಮಾರ್ಕೆಟ್. ಸೊ ಮಾರ್ಕೆಟ್ಗಳ ಮೇಲೆ ನಿಗಾ ಇರಿಸೋದಕ್ಕೆ 3 ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಸೊ ಗೋಲ್ಡ್ ಬ್ಲ್ಯಾಕ್ ಮಾರ್ಕೆಟ್ ಏನಿದೆ ಅದರ ಮೇಲೆ ನಿಗಾ ಇಡೋದಕ್ಕೆ ಈಗ ಪ್ರತ್ಯೇಕ ಟೀಮ್ಗಳನ್ನು ಮಾಡಲಾಗಿದೆ. ಮುಂಬೈ, ಕೇರಳ, ತಮಿಳುನಾಡು. ಸೊ ಇಲ್ಲಿಗೆ ಮಂಗಳೂರು ಪೊಲೀಸರು ಈಗ ಎಂಟರ್ ಆಗಿದ್ದಾರೆ. ಸೊ ಖಾಕಿ ದಾರಿಯನ್ನು ತಪ್ಪಿಸೋದಕ್ಕೆ 10 ವಾಮ ಮಾರ್ಗಗಳನ್ನು ಈ ದರೋಡೆಕೋರರು ಈಗ ಅನುಸರಿಸ್ತಿದ್ದಾರೆ ಅಂತ. ದಕ್ಷಿಣ ಭಾರತದ ಎಲ್ಲ ಗೋಲ್ಡ್ ಬ್ಲ್ಯಾಕ್ ಮಾರ್ಕೆಟ್ ಮೇಲೆ ಈಗ ಪೊಲೀಸರು ಕಣ್ಣಿಟ್ಟಿರೋದು. ಕದ್ದ ಚಿನ್ನವನ್ನು ಎಲ್ಲಿ ಇವರು ಮಾರಾಟ ಮಾಡ್ತಾರೆ ಅಂತ. ಯಾಕೆಂದರೆ ಈ ಕೋಟೆಕಾರು ಬ್ಯಾಂಕ್ನಲ್ಲಿ ಸಾಕಷ್ಟು ಮಂದಿ ತಮ್ಮ ಚಿನ್ನ ಡೆಪಾಸಿಟ್ ಮಾಡಿಟ್ಟಿದ್ರಲ್ಲಿ. ಸೊ ಇನ್ನು ಕೆಲವರು ಅಲ್ಲಿಂದ ಸಾಲ ಪಡೆಯುವಂಥದ್ದು ಇಂಥದ್ದೆಲ್ಲ ಆಗ್ತಾ ಇತ್ತು. ಸೊ ಕದ್ದ ಚಿನ್ನವನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡುವಂಥ ಶಂಕೆ ಇದೆ. ಕೇರಳ, ತಮಿಳುನಾಡು, ಮುಂಬೈ ಪೊಲೀಸರ ನೆರವಿನಿಂದ ಈಗ ಶೋಧ ಕಾರ್ಯ ಮುಂದುವರಿತಾ ಇದೆ. ಸೊ ಅಷ್ಟ ದಿಕ್ಕುಗಳಲ್ಲೂ ಕೂಡ ಈಗ ಖದೀಮರನ್ನು ಲಾಕ್ ಮಾಡೋದಕ್ಕೆ ಪೊಲೀಸರು ತಂತ್ರ ಹೆಣೆದಿದ್ದಾರೆ. ಸೊ ಕಳ್ಳರ ಹಾದಿಯಲ್ಲೇ ತನಿಖೆಗಿಳಿದಿರುವಂಥ ಮಂಗಳೂರು ಪೊಲೀಸರು, ಸೊ ಮುಂಬೈ ಪೊಲೀಸರ ನೆರವನ್ನು ಕೂಡ ಪಡೆಯಲಾಗಿದೆ. ಇಲ್ಲಿಂದ ತೆಗೆದುಕೊಂಡು ಹೋಗಿರುವಂಥ ಚಿನ್ನಾಭರಣ ಎಲ್ಲಿ ಮಾರಾಟ ಮಾಡ್ತಾರೆ ಅನ್ನೋದು ಈಗ ಕುತೂಹಲ.